10 ವರ್ಷಗಳ ನಂತರ ಲಾಭ ದೃಷ್ಟಿ ಯೋಗ. ಫೆಬ್ರವರಿ ತಿಂಗಳಲ್ಲಿ ಈ ರಾಶಿಯವರು ಕೈ ಇಟ್ಟಲೆಲ್ಲ ಚಿನ್ನ. ಹೌದು, 2026ರ ಫೆಬ್ರವರಿ ತಿಂಗಳ ಆರಂಭದಲ್ಲೇ ಒಂದು ಅಪರೂಪದ ಜ್ಯೋತಿಷ್ಯ ವಿದ್ಯಮಾನ ಜರುಗಲಿದೆ. ಜನವರಿ 15, 2026ರಂದು ಸಂಪತ್ತಿನ ಕಾರಕನಾದ ಶುಕ್ರ ಮತ್ತು ಕರ್ಮಫಲದಾತನಾದ ಶನಿ ಗ್ರಹಗಳ ಸಂಯೋಗದಿಂದ ಲಾಭ ದೃಷ್ಟಿ ಯೋಗ ಸೃಷ್ಟಿಯಾಗ್ತಾ ಇದೆ. ಇದರಿಂದ ಸುಮಾರು 10 ವರ್ಷಗಳ ನಂತರ ಫೆಬ್ರವರಿಯಲ್ಲಿ ಸಂಭವಿಸುತ್ತಿರುವ ಈ ದೃಷ್ಟಿ ಯೋಗವು ಕೆಲ ರಾಶಿಯವರ ಬದುಕಿನಲ್ಲಿ ಸುವರ್ಣ ಯುಗವನ್ನ ಆರಂಭಿಸಲಿದೆ. ಈ ಲಾಭ ದೃಷ್ಟಿ ರಾಜಯೋಗದಿಂದ ಈ ಅವಧಿಯಲ್ಲಿ ಶನಿಯ ಶಿಸ್ತು ಮತ್ತು ಶುಕ್ರನ ಐಶ್ವರ್ಯದ ಸಂಯೋಜನೆಯು ವ್ಯಕ್ತಿಗಳಿಗೆ ದೀರ್ಘಕಾಲಿಕ ಆಸ್ತಿಗಳನ್ನ ನಿರ್ಮಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಕಲೆ, ಮಾಧ್ಯಮ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಅಪಾರ ಖ್ಯಾತಿ ದೊರೆಯಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಲಿದ್ದು ಸಮಾಜದಲ್ಲಿ ನಿಮ್ಮ ಪ್ರಭಾವ ವೃದ್ಧಿಸುತ್ತದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆತು ಆರ್ಥಿಕ ಯೋಜನೆಗಳು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರಲಿವೆ. ಈ ಅಪರೂಪದ ರಾಜಯೋಗವು ಜೀವನದಲ್ಲಿ ದಟ್ಟವಾಗಿ ಹರಡಿದ್ದ ಕಷ್ಟಗಳು ಕಾರ್ಮೋಡವನ್ನ ಸರಿಸಿ ಸಮೃದ್ಧಿಯ ಬೆಳಕನ್ನ ಬೀರಲಿದೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನವರಿ 15ರಂದು ಶುಕ್ರ ಮತ್ತು ಶನಿ ಪರಸ್ಪರ 90 ಡಿಗ್ರಿ ಕೋನದಲ್ಲಿ ಸ್ಥಿತವಾಗಿರಲಿದ್ದಾರೆ. ಈ ಸ್ಥಿತಿಯನ್ನ ಕೇಂದ್ರ ದೃಷ್ಟಿ ಅಥವಾ ಲಾಭ ದೃಷ್ಟಿ ಅಂತ ಕರೆಯಲಾಗ್ತದೆ. ಇದರಿಂದಾಗಿ ಆರ್ಥಿಕ ಲಾಭ, ವೃತ್ತಿ ಪ್ರಗತಿ ಮತ್ತು ಸುಖಭೋಗಗಳು ಲಭಿಸಲಿವೆ. ಈ ಅಪರೂಪದ ಯೋಗದಿಂದ ಲಾಭ ಪಡೆಯಲಿರುವ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಸನಾತನ ಮತ್ತು ಹಿಂದೂ ಧರ್ಮದ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನ ಪರಿಹರಿಸಲು ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಆ ಶನಿದೇವಿನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟಗಳು ಎದುರಾಗಲ್ಲ. ಹೌದು, ಶುಕ್ರ ಮತ್ತು ಶನಿದೇವನ ಆಶೀರ್ವಾದದಿಂದ ಲಾಭ ದೃಷ್ಟಿಯೋಗ ಪಡೆಯುತ್ತಿರುವ ಮೊದಲನೇ ರಾಶಿ ವೃಷಭ ರಾಶಿ. ಹೌದು, ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿರೋದ್ರಿಂದ ಈ ಯೋಗವು ಇವರಿಗೆ ಅತ್ಯಂತ ಶುಭ ತರಲಿದೆ. ವೃತ್ತಿ ಜೀವನದಲ್ಲಿ ಒಳ್ಳೆ ಮಾರ್ಗಗಳು ದೊರೆಯಲಿವೆ ಮತ್ತು ಅನಿರೀಕ್ಷಿತ ಧನಲಾಭವಾಗಲಿದ್ದು ಜೀವನದಲ್ಲಿ ಐಷಾರಾಮಿ ವಸ್ತುಗಳ ಸೇರ್ಪಡೆಯಾಗಲಿದೆ. ಸಿಲುಕಿಕೊಂಡಿದ್ದ ಹಣ ಮರಳಿ ಕೈ ಸೇರುವ ಸಾಧ್ಯತೆ ಕೂಡ ಇದೆ. ಲಾಭ ದೃಷ್ಟಿ ಯೋಗ ಪಡೆಯುತ್ತಿರುವ ಎರಡನೇ ರಾಶಿ ಮಿಥುನ ರಾಶಿ. ಹೌದು, ಮಿಥುನ ರಾಶಿಯವರಿಗೆ ಈ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ದೊರೆಯಲಿದೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರೋರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಯೋಗವೂ ಇದ್ದು ಕುಟುಂಬದ ಬೆಂಬಲದಿಂದ ಮಾನಸಿಕ ನೆಮ್ಮದಿ ಕೂಡ ಹೆಚ್ಚಲಿದೆ. ಲಾಭ ದೃಷ್ಟಿ ಯೋಗ ಪಡೆಯುತ್ತಿರುವ ಮೂರನೇ ರಾಶಿ ತುಲಾ ರಾಶಿ. ಹೌದು, ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ತುಲಾ ರಾಶಿಯವರಿಗೆ ಇದು ಅತ್ಯಂತ ಫಲಪ್ರದ ಸಮಯ. ಹೊಸ ವ್ಯಾಪಾರ ಒಪ್ಪಂದಗಳು ಕೈಗೂಡಲಿದ್ದು ದೊಡ್ಡ ಮಟ್ಟದ ಲಾಭ ನಿರೀಕ್ಷಿಸಬಹುದು. ಹಾಗೂ ಸಾಮಾಜಿಕವಾಗಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಲಿದೆ. ಅವಿವಾಹಿತರಿಗೆ ಸೂಕ್ತ ಜೀವನ ಸಂಗಾತಿ ದೊರೆಯುವ ಸಾಧ್ಯತೆ ಕೂಡ ದಟ್ಟವಾಗಿ ಇದೆ. ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಲಾಭ ಸಿಗ್ತದೆ. ಲಾಭ ದೃಷ್ಟಿ ಯೋಗ ಪಡೆಯುತ್ತಿರುವ ನಾಲ್ಕನೇ ರಾಶಿ ಮಕರ ರಾಶಿ. ಹೌದು, ಶನಿಯ ಸ್ವಕ್ಷೇತ್ರವಾದ ಮಕರ ರಾಶಿಯವರಿಗೆ ಈ ಯೋಗವು ವೃತ್ತಿ ಜೀವನದಲ್ಲಿ ಮಹತ್ತರ ಬದಲಾವಣೆ ತರಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಈ ತಿಂಗಳು ಸಿಗಲಿದೆ. ಆಸ್ತಿ ಮತ್ತು ವಾಹನ ಖರೀದಿಯ ಯೋಗ ಇದ್ದು ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಕೂಡ ಇರಲಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಮತ್ತಷ್ಟು ವೇಗವನ್ನ ಕೊಡೋದು ಉತ್ತಮ. ಲಾಭ ದೃಷ್ಟಿ ಯೋಗ ಪಡೆಯುತ್ತಿರುವ ಐದನೇ ರಾಶಿ ಕುಂಭ ರಾಶಿ. ಹೌದು, ಕುಂಭ ರಾಶಿಯವರ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಲಿದ್ದು ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ಸು ನಿಮ್ಮ ಪ್ರಯತ್ನಕ್ಕೆ ಸಿಗಲಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದವರಿಗೆ ಲಾಭವಾಗಲಿದೆ. ಪ್ರೇಮ ಜೀವನದಲ್ಲಿ ಯಶಸ್ಸು ಹಾಗೂ ಸ್ನೇಹಿತರ ಪೂರ್ಣ ಸಹಕಾರ ದೊರೆಯಲಿದೆ. ವ್ಯಾಪಾರ ಮತ್ತು ಹಣಕಾಸಿನ ವ್ಯವಹಾರ ಮಾಡೋರಿಗೆ ಸೂಕ್ತ ಸಮಯ. ಹಾಗೆ ನಿಮ್ಮ ಪ್ರಯತ್ನ ಯಾವುದೇ ಇರಲಿ, ಯಾವುದೇ ಕೆಲಸದ ಮೇಲೆ ಇರಲಿ, ಅದು 100ರಷ್ಟು ಸಕ್ಸಸ್ ಆಗುತ್ತೆ. ಧನ್ಯವಾದಗಳು.